ಮೈಸೂರಿನಲ್ಲಿ ವಿಷ ಸೇವಿಸಿ ದಂಪತಿ ಮತ್ತೆ ಪುತ್ರಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮೆಡಿಕಲ್ ಕಾಲೇಜು ಶವಾಗಾರ ಬಳಿ ಗ್ರಾಮಸ್ಥರು ಪ್ರತಿಭಟನೆಗಿಳಿದಿದ್ದಾರೆ. ನರಸೀಪುರ ತಾಲೂಕಿನ ಕೆಂಪಯ್ಯನಹುಂಡಿ ಗ್ರಾಮಸ್ಥರು ಆರೋಪಿ ಉಲ್ಲಾಸ್ ಗೌಡಗೆ ಉಗ್ರ ಶಿಕ್ಷೆ ಆಗಬೇಕು, ಆಸ್ತಿ ಮುಟ್ಗೋಲ್ ಹಾಕೊಳ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಸಚಿವ ಯತೀಂದ್ರ ಬರಬೇಕು ಅನ್ನುವಂತಹ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಗೆ ಏನು ಮಾಡಿದ್ರು ಸ್ವಲ್ಪ ನಮ್ಗೆ ಏನು ಗೊತ್ತಿಲ್ಲ. ಮನ್ಗೂ ಹೋಗ್ಬಿಡ್ದೇವ್ರ ನನ್ನ ಮಗನ್ನ ಅಂತಿದ್ದಿ ಮಾಡು ಹಿಂದೆಲ್ಲ ಮಾಡುವೆ ಪುರಿ ಕರ್ಕೊಂಬಂದು ಹೋಗ್ಬಿಡ್ತೇವೆ ನಮ್ಮಪ್ಪ ನಮ್ ಕಿಚ್ಚುಗೋಳೆ ನನ್ನ ಕರ್ಕೊಂಡ್ಬಂದು ನಾನು ಏನ್ ಗತಿ ಮಾಡಮನ. ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ನಾವು ಗಮನಿಸ್ತಾ ಇದ್ದೀವಿ, ತಂದೆ ತಾಯಿ ಹಾಗೆ ಮಗಳು ಡೆತ್ ನೋಟ್ ಅನ್ನ ಬರ್ದಿಟ್ಟು ಸಾವನ್ನಪ್ಪಿದ್ರು. ಈಗ ಅದಕ್ಕೆ ಕಾರಣ ಉಲ್ಲಾಸ್ ಗೌಡ ಅನ್ನೋದು ಗೊತ್ತಾಗಿದೆ. ಆತನ ವಿರುದ್ಧವಾಗಿ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹ ಗ್ರಾಮಸ್ಥರದ್ದು. ಆತನ ವಿರುದ್ಧವಾಗಿ ಇನ್ನೂ ಯಾವುದೇ ರೀತಿ ಕ್ರಮ ಆಗಿಲ್ವಾ ರಾಮ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮಧುನಗರ ಖಂಡಿತವಾಗಿಯೂ ಏನು ನಿನ್ನೆ ಕೆಂಪಯ್ಯನಹುಂಡಿ ಮೈಸೂರು ಜಿಲ್ಲೆ ಕೇಂದ್ರ ತಾಲೂಕಿನಲ್ಲಿ ಒಂದು ಘಟನೆ ಆಗಿತ್ತು. ಮೂವರು ಒಂದೇ ಕುಟುಂಬದವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ತಂದೆ ತಾಯಿ ಮತ್ತೆ ಮಗಳು. ಏನು ಅದೇ ಗ್ರಾಮದ ಉಲ್ಲಾಸ್ ಗೌಡ ಅಂತೇಳಿ ಅದನ್ನ ಕಿರುಕುಳವನ್ನ ತಾಳಲಾರದೆ ಅವರು ಡೆತ್ ನೋಟ್ ಅನ್ನ ಬರೆದು ಆತ್ಮಹತ್ಯೆನ ಮಾಡಿಕೊಂಡಿದ್ರು. ನಿನ್ನೆಯೂ ಸಹ ಆತನನ್ನ ಬಂಧಿಸಬೇಕು, ಅಲ್ಲಿವರೆಗೂ ಇಲ್ಲಿದ್ದಂತಹ ಮೃತದೇಹಗಳನ್ನ ತೆಗೆದುಕೊಂಡು ಹೋಗಕ್ಕೆ ಬಿಡದಿಲ್ಲ ಅಂತೇಳಿ ಗ್ರಾಮಸ್ಥರು ಗಲಾಟೆಯನ್ನ ಮಾಡಿದ್ರು. ಅದಾದ ನಂತರ ಪೊಲೀಸರು ಒಂದು ಭರವಸೆಯನ್ನ ನೀಡಿದ್ರು, ಮರಣೋತ್ತರ ಪರೀಕ್ಷೆ ಆಗುವ ಮುನ್ನ ಆತನ ನಾವು ಬಂಧಿಸ್ತೇವೆ ಅಂತೇಳಿ. ಹೀಗಾಗಿ ಮೈಸೂರಿನ ಮೆಡಿಕಲ್ ಕಾಲೇಜಿನ ಶವಾಗಾರಕ್ಕೆ ಮೃತದೇಹಗಳನ್ನ ತರಲಾಗಿತ್ತು. ಇವತ್ತು ಮರಣೋತ್ತರ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಉಲ್ಲಾಸ್ ಗೌಡರನ್ನ ಮೈಸೂರು ಜಿಲ್ಲಾ ಪೊಲೀಸರು ಬಂಧಿಸಿದ್ರು. ಆದ್ರೆ ಅಲ್ಲಿದ್ದಂತಹ ಕುಟುಂಬಸ್ಥರ ಆಗ್ರಹ ಏನಾಗಿತ್ತು ಅಂತ ಹೇಳಿದ್ರೆ, ಉಲ್ಲಾಸ್ ಗೌಡನ ಹೆಸರನ್ನ ನೇರವಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಆತನ ಬಗ್ಗೆ ಒಂದು ಕಠಿಣವಾದಂತಹ ಶಿಕ್ಷೆ ಆಗಬೇಕು, ಮತ್ತೆ ಪ್ರಮುಖವಾಗಿ ಆತನ ಆಸ್ತಿಯನ್ನ ಮುಟ್ಟುಗೋಲು ಹಾಕಬೇಕು. ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗಿದೆ, ಇದಕ್ಕೆ ಆತ ಕಾರಣ ಆಗಿದ್ದಾನೆ. ಹೀಗಾಗಿ ಆತನ ವಿರುದ್ಧ ಕ್ರಮ ಆಗುವವರೆಗೂ ಸಹ ನಾವು ಮರಣೋತ್ತರ ಪರೀಕ್ಷೆಯನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಒಂದು ಅಲ್ಲಿ ಪಟ್ಟು ಹಿಡಿದು ಕೊಡ್ತಿದ್ರು. ಸ್ಥಳಕ್ಕೆ ಶಾಸಕ ಪುಟ್ಟರಂಗ ಶೆಟ್ಟಿ, ಮಾಜಿ ಸಚಿವ ಸಾರಾ ಮಹೇಶ್ ಅವರೆಲ್ಲರೂ ಸಹ ಭೇಟಿ ಕೊಟ್ಟು ಕುಟುಂಬಸ್ಥರನ್ನ ಮನವೊಲಿಸುವಂತಹ ಕೆಲಸವನ್ನು ಮಾಡಿದ್ರು. ಸುಮಾರು 2 ಗಂಟೆಗಳ ಕಾಲ ಅದೇ ರೀತಿಯಾದಂತಹ ಮಾತಿನ ಚಕಮಕಿ, ಯಾವುದೇ ಕಾರಣಕ್ಕೂ ನಾವು ತೆಗೆದುಕೊಂಡು ಹೋಗಲ್ಲ ಅಂತಿದ್ರು. ಕೊನೆಗೆ ಅವರ ಮನವೊಲಿಸಿ ಒಂದು ಕಠಿಣ ಕ್ರಮದ ಭರವಸೆ ನೀಡಿ ಈಗ ಮೂರು ಮೃತದೇಹಗಳನ್ನ ಅವರ ಗ್ರಾಮಸ್ಥಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಮಧುನಗರ. ಓಕೆ ರಾಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.